ನಮಸ್ಕಾರ, ನನ್ನ ಹೆಸರು ನರೇಂದ್ರ ಅಂತ. ವಾಗಡದಲ್ಲಿ ವಾಸ ಇದ್ದೀವಿ ನಾವು. ಮೊನ್ನೆ ನಾನು ನೋಡಿದೆ, ಅದು ನಿಮ್ಮ ವಾಹಿನಿಗಳಲ್ಲೆಲ್ಲನೂ ಪ್ರಸಾರ ಮಾಡಿದ್ದೀರಾ. ಆ ಆರೋಪಗಳೆಲ್ಲ ಸತ್ಯಕ್ಕೆ ದೂರವಾದದ್ದು. ಅದಕ್ಕೆ ಸಂಬಂಧಪಟ್ಟಿದ್ದು ಒಂದೊಂದೇ ದಾಖಲಾತಿಗಳು ತಮ್ಮ ಮುಂದೆ ನಾನು ಕೊಡ್ತೀನಿ. ಅದನ್ನೆಲ್ಲ ನೀವು ನೋಡಿಬಿಟ್ಟು ಪರಿಶೀಲನೆ ಮಾಡಿಬಿಟ್ಟು ಇದು ಮಾಡ್ಬೋದು ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಮೊದಲನೇದು, ನಮಗೆ 2008ರಲ್ಲಿ ಜನರಲ್ ಪವರ್ ಆಫ್ ಅಟಾರ್ನಿ ಮಾಡಿಕೊಡ್ತಾರೆ. ಅವ್ರು ಎಲ್ಲರೂ ಸೇರಿ, ತಂದೆ ಮಕ್ಕಳು ಎಲ್ಲನೂ. ಇಲ್ಲಿ ಅವ್ರ ಸಿಗ್ನೇಚರ್ಗಳು, ಫೋಟೋಗಳು, ಎಲ್ಲರೂ ಫೋಟೋಸು ಇದೆ, ಎಲ್ಲ ಇದೆ. ಇಷ್ಟೆಲ್ಲ ದಾಖಲಾತಿಗಳಿದ್ರೇನೂ ನಾವೇನು ಮಾಡಿಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅವತ್ತೇ ನಮಗೆ ಅಗ್ರಿಮೆಂಟನ್ನು ಮಾಡಿಕೊಟ್ಟಿರ್ತಾರೆ. ಅದಾದ ನಂತರ 2018ರಲ್ಲಿ ನಾನು ರಾಘವೇಂದ್ರ ಅನ್ನೋರಿಗೆ GPI ಬೇಸಿಸ್ ಮೇಲೆ ನಾನು ಅಗ್ರಿಮೆಂಟ್ ಮಾಡಿಕೊಟ್ಟಿರ್ತೀನಿ. ಅದಕ್ಕೂ ಮುಂಚೆ 2009ರಲ್ಲಿ ಇವ್ರ ಅನುಭವದಲ್ಲೇ ಇರೋದಿಲ್ಲ. ಅನುಭವದಲ್ಲಿ ಇದ್ದೇ ಇದ್ದಾಗ ನಾಗರತ್ನ ಮತ್ತು ಗುಳ್ಳಪ್ಪ ಅನ್ನೋರು, ದಿನಾಗರದ ಈರಣ್ಣವರ ಗುಳ್ಳಪ್ಪ ಮತ್ತು ನಾಗರತ್ನ ಅನ್ನೋರದ್ದು, ಅವ್ರಿಗೂ ಅಷ್ಟೇ ನಾವು ಜಾಗ ಬಿಡಿಸ್ಕೊಳ್ಳೋದಕ್ಕೆ ದುಡ್ಡು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಿದ್ದ ದಾಖಲಾತಿಗಳಿದೆ. ಇವೆಲ್ಲ ದಾಖಲಾತಿಗಳೂ ಇದೆ. ಅವ್ರ ಹತ್ರನೂ ದುಡ್ಡು ಕೊಟ್ಟು ನಾನು ಪೊಸಿಷನ್ ಬಿಡಿಸ್ಕೊಂಡಿರ್ತೀನಿ. ಅದಾದ ನಂತರ ಸೇಲ್ ಅಗ್ರಿಮೆಂಟ್ ಇದು ಕ್ಯಾನ್ಸಲ್ ಮಾಡಿಕೊಂಡು 2021ರಲ್ಲಿ ನನಗೆ ಕ್ರಯಪತ್ರ ಆಗುತ್ತೆ. ಜನರಲ್ GPI ಮೇಲೆ ನಾನು ಕ್ರಯಪತ್ರ ಮಾಡ್ಕೊತೀನಿ. ಅದಾದ ನಂತರ ನಾನು ಕ್ರಯಪತ್ರ ಆದಮೇಲೆ ಕನ್ವರ್ಷನೂ ಮಾಡಿಸ್ಕೊತೀನಿ. ಇಂಡಸ್ಟ್ರಿಯಲ್ ಕನ್ವರ್ಷನ್ ಅಂತಲೂ ಆಗಿರ್ತದೆ ನಮಗೆ. ಇದು ಇಂಡಸ್ಟ್ರಿಯಲ್ಗೆ ಸಂಬಂಧಪಟ್ಟಿದ್ದು ಇದಾಗಿರೋದು. ಇವೆಲ್ಲರ ಮಧ್ಯನೂ ಮತ್ತೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, PTCLಗೆ ಅಂತ 2008ರಲ್ಲಿ ಕೊಟ್ಟು ನಮಗೆ 2022ರಲ್ಲಿ PTCLಗೆ ಅಂತ ಹಾಕ್ಕೊಳ್ತಾರೆ. ಅದನ್ನು ದೊಡ್ಡಬಳ್ಳಾಪುರದ AC ಅವ್ರ ಮುಂದೆ PTCL ಕೇಸನ್ನು, ಇದು ಆಫ್ಸೆಟ್ ಪ್ರೈಸ್ 2,500 ದುಡ್ಡು ಕಟ್ಟಿರೋದ್ರಿಂದ ಇದು PTCLಗೆ ಬರಲ್ಲ ಅಂಥೇಳಿ ಅದನ್ನು ವಜಾ ಆಗಿರ್ತದೆ. ಅದಲ್ಲದೆ ನಾನು ಕೇಸಿಗೆ ಬರಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ನಂದು ಕ್ರಾಸ್ ಎಕ್ಸಾಮಿನೇಷನ್ ಆಗಿ ಎಲ್ಲ ಮುಗಿದ ಮೇಲೆ ಇದೇ ತಿಂಗಳು 27ನೇ ತಾರೀಕಿಗೆ ಆದೇಶ ಇಟ್ಕೊಂಡಿದ್ದಾರೆ. ಆಮೇಲೆ ಅದಕ್ಕಿಂತ ಮುಂಚೆ ಇನ್ನೊಂದು 39/2022 ನನಗೆ ಪರ್ಮನೆಂಟ್ ಇಂಜಂಕ್ಷನ್ ಸಿಕ್ಕಿದೆ. ನಮ್ಮ ಪ್ರಾಪರ್ಟಿಗೆ ಅವ್ರು ಯಾರ್ದೂ ಎಂಟ್ರಿ ಆಗಬಾರ್ದು, ನಮಗೇನಕ್ಕೂ ತೊಂದರೆ ಕೊಡಬಾರ್ದು ಅಂತ. ಜಾತಿ ಯಾವಾಗಲೂ ನನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ್ದು ಅಂತ ಇಟ್ಕೊಂಡು ನನಗೆ ಕೊಡಬಾರ್ದು, ತೊಂದರೆ ಕೊಡ್ತಾಯಿದ್ದಾರೆ. ಅದಕ್ಕೋಸ್ಕರ ನಾನು ಇದು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನಮಗೆ ನ್ಯಾಯ ಸಿಗಬೇಕು. ಯಾವುದೇ ಇದಕ್ಕೂ ನಾವು ಹೋಗೋರು ಅಂತಾರಲ್ಲ, ನಾವೇನೋ ಒಂದು ಉನ್ನತ ಸ್ಥಾನದಲ್ಲಿದ್ದು ಒಂದು ಒಳ್ಳೆಯ ಇದರಲ್ಲಿರೋದ್ರೆ ನಮಗೆ ಧಕ್ಕೆ ತರಬೇಕು ಅಂತ 25 ಕೇಸ್ ಇದೆ ನನ್ನ ಮೇಲೆ ಅಂತ ಎಲ್ಲ ಆರೋಪ ಮಾಡಿರೋದೆಲ್ಲನೂ ಸತ್ಯಕ್ಕೆ ದೂರವಾದದ್ದು. ನಮ್ಗೆ ಆ ಥರ ಅವಶ್ಯಕತೆಯೂ ಇಲ್ಲ. ದೇವರು ಎಲ್ಲನೂ ಕೊಟ್ಟಿದ್ದಾನೆ ನಮಗೆ ಆ ಥರದ ಏನೂ ಇಲ್ಲ ಅಂತ ಹೇಳಿ ಇದೇ ರೀತಿ ಮುಂದುವರೆದ್ರೆ ನೆಕ್ಸ್ಟ್ ನಾನು ಕಾನೂನು ರೀತಿಯಾಗಿ ಕ್ರಮ ಜರುಗಿಸ್ಬೇಕಾಗ್ತದೆ, ಡೆಫರ್ಮೇಷನ್ ಕೇಸ್ಗೆ ಹೋಗಬೇಕಾಗ್ತದೆ ಅಂತ ನಿಮ್ಮ ಮುಖಾಂತರ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಸಂದೇಶ್ ಅನ್ನೋ ವ್ಯಕ್ತಿ ಕೋಲಾರಿಂದ ಬಂದು ನನ್ನ ಬಗ್ಗೆ ಕೇವಲವಾಗಿ ಮಾತಾಡೋದೆಲ್ಲ ಅವ್ರಿಗೆ ಲಾಯಕ್ಕಾದ್ದಲ್ಲ. ನಾವಿಲ್ಲಿ ಒಂದು ಒಳ್ಳೆ ಸ್ಥಾನಮಾನದಲ್ಲಿ ಇದ್ದೀವಿ ಅಂತ ಬೇಕು ಅಂತ ನಮಗೆ ತೊಂದರೆ ಕೊಡಬೇಕು ಅಂತ ಈ ರೀತಿ ಕೊಡ್ತಾ ಇರೋದು ಬಿಟ್ಟರೆ ಬೇರೆ ಉದ್ದೇಶದಿಂದ ಅವ್ರು ಏನೂ ಇದಿಲ್ಲ. ನಾನೆಲ್ಲ ಕ್ರಮಬದ್ಧವಾಗಿದ್ದೀನಿ. ನಾನು ತೊಂದರೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ವಂಚನೆ ಆಗಿದೆ ಅಂತ. ಅವ್ರು ಹೋರಾಟ ಮುಂದುವರಿಸಲಿ. ನ್ಯಾಯಾಲಯದಲ್ಲಿ ಏನಿದೆ ಅದಕ್ಕೆ ನಾವು ಗೌರವಾನ್ವಿತವಾಗಿ ನಾವು ನಡ್ಕೊಳ್ತೀವಿ. ನ್ಯಾಯಾಲಯ ಏನು ತೀರ್ಪು ಕೊಡ್ತೋ ಅದಕ್ಕೆ ನಾವು ಬದ್ಧವಾಗಿರ್ತೀವಲ್ವ. ಆದರೆ ಇವರು ಪ್ರತಿ ಬಾರಿನೂ ಜಾತಿ ನಿಂದೆ ಮಾಡೋದು, ಅದನ್ನು ಉಪಯೋಗ ತಳ್ಕೊಂಡು ನನ್ನ ಮೇಲೆ ಏಕವಚನದಲ್ಲಿ ಮಾತಾಡೋದು, ಇದೆಲ್ಲ ಯೋಗ್ಯವಾದ್ದಲ್ಲ ಅಂತ ನಾನು ಹೇಳಿ ಇಷ್ಟಪಡ್ತೀನಿ. ಇದೇ ರೀತಿ ನಮಗೆ ತೊಂದರೆ ಕೊಟ್ಕೊಂಡು ಇದು ಮಾಡ್ಕೊಂಡಿದ್ರೆ ಮುಂದಿನ ದಿನಗಳಲ್ಲಿ ನಾನು ಕಾನೂನು ರೀತಿ ಏನು ಕ್ರಮ ತೊಗೊಬೇಕು ಅದನ್ನು ತೊಗೊಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅಂಬೇಡ್ಕರ್ ಅವ್ರ ಬಗ್ಗೆನೂ ಅಷ್ಟೇ ನನಗೆ ಭಾರಿ ಗೌರವ ಇದೆ. ನಮ್ಮ ಸಂವಿಧಾನ ರಚನೆ ಮಾಡಿರೋರು, ಗೌರವಾನ್ವಿತವಾಗಿ ಅವ್ರನ್ನ ನಡ್ಕೊಬೇಕು ಅಂತ ಎಷ್ಟೋ ಜನಕ್ಕೆ ಹೇಳಿದ್ದೀನಿ. ಆದ್ರೂ ನಮ್ಮ ಮೇಲೆ ಈ ಥರ ಎಲ್ಲ ತೊಂದರೆ ಕೊಡೋದು ನನಗೆ ಇಷ್ಟ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.